ಜೈ ಶ್ರೀರಾಮ್ ಮಕ್ಕಳೇ, ಹೇಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿದ್ದೀರಿ ಅಂದ್ಕೊಂಡಿದ್ದೇನೆ. ಇಂದಿನ ಆಧುನಿಕ ತಂತ್ರಜ್ಞಾನದ ಯುಗದಲ್ಲಿ ಮೊಬೈಲ್ನ ಬಳಕೆ ಅತೀ ಅಗತ್ಯ ಅನಿಸಿದೆ ಅಲ್ವಾ ಮಕ್ಕಳೇ? ತಮ್ಮ ಅಗತ್ಯಕ್ಕೆ ಮಾತ್ರ ಮೊಬೈಲನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳಿ, ಉತ್ತಮ ಮಾಹಿತಿಗಳನ್ನು ಪಡ್ಕೊಳ್ಳಿ. ಇಂದಿನ ತರಗತಿಯಲ್ಲಿ ನಾವು ಇತಿಹಾಸದ ಪರಿಚಯವನ್ನು ಮಾಡಿಕೊಳ್ಳುವ ಅಲ್ವಾ? ಹಾಗಾದರೆ ಇತಿಹಾಸ ಅಂದ್ರೇನು? ಈ ಹಿಂದೆ ನಡೆದು ಹೋದ ಘಟನೆಗಳನ್ನು, ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ. ಇತಿಹಾಸ ಅಂದರೆ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ. ಇದು ಮನುಷ್ಯ ನಡೆದು ಬಂದ ದಾರಿಯನ್ನು ಪರಿಚಯಿಸುತ್ತದೆ. ಆ ದಾರಿಯಲ್ಲಿ ಮಾನವನ ಸಫಲತೆ ಮತ್ತು ವಿಫಲತೆಗಳನ್ನು ವಿವರಿಸುತ್ತದೆ. ಅಂದರೆ ಇತಿಹಾಸವು ಘಟನೆಗಳನ್ನು ವಿವರಿಸುವಾಗ ಕಾಲ, ಸ್ಥಳ ಮತ್ತು ವ್ಯಕ್ತಿಯ ಕುರಿತು ನಿರ್ದಿಷ್ಟತೆ ಮತ್ತು ಖಚಿತತೆಯನ್ನು ಹೊಂದಿರುತ್ತದೆ. ಅಂದರೆ ಆ ಘಟನೆಯು ಯಾವಾಗ, ಎಲ್ಲಿ ಮತ್ತು ಯಾರಿಂದ ನಡೆಯಿತು ಎಂಬುದರ ಕುರಿತು ಸ್ಪಷ್ಟತೆಯನ್ನು ತಿಳಿಸ್ತದೆ. ಸ್ಪಷ್ಟತೆ ಇಲ್ಲದಿದ್ದರೆ ಅದು ಒಂದು ಕಥೆಯಾಗಿ ಕಾಣ್ತದೆ ಮಕ್ಕಳೇ. ನೋಡಿ, ಗಮನಿಸಿ, ಕಥೆಗೂ ಇತಿಹಾಸಕ್ಕೂ ಇರುವ ವ್ಯತ್ಯಾಸ. ಕಥೆಯನ್ನು ಹೇಗೆ ಹೇಳ್ತಾರೆ ನೋಡುವ. ಒಂದಾನೊಂದು ಕಾಲದಲ್ಲಿ ಒಂದು ಊರಿನಲ್ಲಿ ಒಬ್ಬ ರಾಜನಿರ್ತಾನೆ. ಅವನು ಒಂದು ಯುದ್ಧ ಮಾಡ್ತಾನೆ, ಹೀಗೆ ಕೇಳ್ತೇವೆ ಅಲ್ವಾ? ಆದರೆ ಇತಿಹಾಸ ಆಗಲ್ಲ. ನೋಡಿ, ಗಮನಿಸಿ. ಅವನು ಸಾಮಾನ್ಯ ಶಕ ಪೂರ್ವ 261ರಲ್ಲಿ ಪಾಟಲಿಪುತ್ರದಲ್ಲಿ ಆಳ್ತಾ ಇದ್ದ ಅಶೋಕ ಎಂಬ ರಾಜ ಕಳಿಂಗ ಯುದ್ಧ ಮಾಡಿದ್ದ. ನೋಡಿ ಮಕ್ಕಳೇ, ಇತಿಹಾಸದಲ್ಲಿ ಎಷ್ಟೊಂದು ಸ್ಪಷ್ಟತೆ ಆಧಾರಗಳಿವೆ. ನಿಮಗೆ ಈಗ ಘಟನೆ ಯಾರು, ಎಲ್ಲಿಂದ, ನಿಮಗೆ ಈಗ ಈ ಘಟನೆ ಯಾರು, ಎಲ್ಲಿ, ಯಾರಿಂದ ಎಂದು ಸ್ಪಷ್ಟವಾಯಿತಲ್ಲ? ನಿಮಗೆ ಈಗ ಘಟನೆ ಯಾರು, ಎಲ್ಲಿ, ಯಾರಿಂದ ಎಂಬುದು ಸ್ಪಷ್ಟವಾಯಿತಲ್ಲ? ಇದನ್ನೇ ಇತಿಹಾಸ ಅಂತ ಹೇಳೋದು. ಹಾಗಾದರೆ ಇತಿಹಾಸ ನಮಗೆ ಯಾಕೆ ಬೇಕು ಅಂತ ಅನಿಸ್ಬಹುದಲ್ವಾ? ನಿಮ್ಮದೇ ಉದಾಹರಣೆಯನ್ನು ತಗೊಳ್ಳಿ. ನೀವು ಒಮ್ಮೆ ಬೆಂಕಿಯ ಜ್ವಾಲೆಯನ್ನು ಮುಟ್ಟುತ್ತೀರಿ ಅಂದ್ಕೊಳ್ಳಿ. ಏನಾಗ್ತದೆ? ಸುಡ್ತದೆ ಅಲ್ವೇ? ಅದು ಅನುಭವ. ಹಾಗಾದರೆ ಮತ್ತೊಮ್ಮೆ ನೀವು ಬೆಂಕಿಯ ಜ್ವಾಲೆಯನ್ನು ಮುಟ್ಟುತ್ತೀರಾ? ಇಲ್ಲ ಅಲ್ವಾ? ಯಾಕೆಂದರೆ ಅದು ಮೊದಲು ಸುಟ್ಟ ಅನುಭವ ನಿಮಗೆ ಆಗಿದೆ. ಹೌದು, ಅದನ್ನೇ ಏನಂತ ಹೇಳ್ತಾರೆ? ನೆನಪು ಅಥವಾ ಜ್ಞಾಪಕ ಶಕ್ತಿ ಅಥವಾ ಸ್ಮರಣ ಶಕ್ತಿ ಅಂತ ಕರೀತಾರೆ. ಮಕ್ಕಳೇ, ಒಂದು ವೇಳೆ ಮನುಷ್ಯನಿಗೆ ಸ್ಮರಣ ಶಕ್ತಿ ಇಲ್ಲದೆ ಹೋದರೆ ಏನಾಗ್ತಿತ್ತು? ಊಹಿಸಿದ್ದೀರಾ? ಮಾಡಿದ ತಪ್ಪುಗಳನ್ನೇ ಮತ್ತೆ ಮತ್ತೆ ಮಾಡ್ತಾ ಇದ್ದ ಅಲ್ವಾ? ಹೀಗೆ ಮಾಡಿದರೆ ಮಾನವನ ಪ್ರಗತಿ ಸಾಧ್ಯವಾ? ಇಲ್ಲ ಅಲ್ವಾ? ಅವನ ಪ್ರಗತಿ ಆಗಬೇಕಾದ್ರೆ ಅವನಿಗೆ ಸ್ಮರಣ ಶಕ್ತಿ ಬೇಕು. ಹಾಗಾದರೆ ದೇಶದ ಪ್ರಗತಿ ಆಗಬೇಕಿದ್ರೆ ಏನು ಬೇಕು? ಸ್ಮರಣ ಶಕ್ತಿ ಇರಬೇಕಲ್ವೇ? ಅದನ್ನೇ ಇತಿಹಾಸ ಅನ್ನೋದು. ಮನುಷ್ಯನಿಗೆ ಸ್ಮರಣ ಶಕ್ತಿ ಇದ್ದಂತೆ ಒಂದು ಸಮಾಜಕ್ಕೆ, ಒಂದು ರಾಷ್ಟ್ರಕ್ಕೆ, ಒಂದು ದೇಶಕ್ಕೆ, ಅಷ್ಟೇ ಏಕೆ ಒಂದು ಜಗತ್ತಿಗೆ, ಅಷ್ಟೇ ಏಕೆ ಈ ಜಗತ್ತಿಗೆ ಇತಿಹಾಸವೇ ಸ್ಮರಣ ಶಕ್ತಿಯಾಗಿದೆ. ಈ ಇತಿಹಾಸವು ನಮ್ಮ ಪೂರ್ವಜರು ಕೈಗೊಂಡ ಒಳ್ಳೆಯ ಮತ್ತು ತಪ್ಪು ತೀರ್ಮಾನಗಳಿಂದ ಅನುಭವಿಸಿದ ಸುಖ, ದುಃಖ, ತೊಂದರೆಗಳನ್ನು ತಿಳಿಸುತ್ತದೆ. ಅಲ್ಲದೆ ಇದು ಏನು ಮಾಡ್ತದೆ ಅಂದರೆ ಮುಂದಿನ ತೀರ್ಮಾನಗಳನ್ನು ಕೈಗೊಳ್ಳುವಾಗ ಎಚ್ಚರಿಕೆಯನ್ನು ನೀಡ್ತದೆ. ಇತಿಹಾಸದಲ್ಲಿನ ನಮ್ಮ ಪೂರ್ವಿಕರ ತತ್ವ ಆದರ್ಶಗಳನ್ನು, ವಿಚಾರಧಾರೆಗಳನ್ನು ಮುಂದಿನ ತಲೆಮಾರುಗಳಿಗೆ ತಲುಪಿಸುವಲ್ಲಿ ದಾರಿದೀಪವೂ ಆಗ್ತದೆ. ಹಿಂದಿನ ರಾಜರುಗಳ ಶೌರ್ಯ, ಪರಾಕ್ರಮ, ತ್ಯಾಗ, ಬಲಿದಾನಗಳು ಮುಂದಿನ ಪೀಳಿಗೆಗೆ ಸ್ಫೂರ್ತಿಯೂ ಆಗುತ್ತವೆ.
ಇಷ್ಟೇ ಅಲ್ಲ ಮಕ್ಕಳೇ, ನಮ್ಮ ಶ್ರೇಷ್ಠ ಸಂಸ್ಕೃತಿ ಪರಂಪರೆಯನ್ನು ಇತರರಿಗೆ ಪರಿಚಯಿಸಿ ಅದರ ಬಗ್ಗೆ ನಮ್ಮಲ್ಲಿ ಗೌರವವನ್ನು ಮೂಡಿಸ್ತದೆ. ಇಂತಹ ಅಮೂಲ್ಯವಾದ ಇತಿಹಾಸವನ್ನು ಹೇಗೆ ರಚಿಸಬೇಕು ಎಂಬುದನ್ನು ಜಗತ್ತಿಗೆ ಮೊಟ್ಟ ಮೊದಲು ತೋರಿಸಿಕೊಟ್ಟವರು ಗ್ರೀಕ್ ದೇಶದ ಹೆರೋಡೋಟಸ್. ಇವರನ್ನು ಇತಿಹಾಸದ ಪಿತಾಮಹ ಅಂತ ಕರೀತಾರೆ. ಚಿತ್ರದಲ್ಲಿ ಕಾಣುತ್ತಿರುವ ವ್ಯಕ್ತಿ ಹೆರೋಡೋಟಸ್. ಇವರನ್ನು ಏನಂತ ಕರೀತಾರೆ? ಇವರನ್ನು ಇತಿಹಾಸದ ಪಿತಾಮಹ ಅಂತ ಕರೀತಾರೆ. ಹಾಗಾದರೆ ಇತಿಹಾಸ ಏಕೆ ಬೇಕು ಅಂತ ಗೊತ್ತಾಯ್ತಲ್ವಾ ಮಕ್ಕಳೇ? ಮಾನವನ ಅನುಭವಕ್ಕೆ ಸ್ಮರಣ ಶಕ್ತಿಯ ಅಗತ್ಯವಿದ್ದ ಹಾಗೆ ದೇಶದ ಪ್ರಗತಿಗೆ ಇರುವ ಸ್ಮರಣ ಶಕ್ತಿಯೇ ಇತಿಹಾಸ ಅಂತ ತಿಳ್ಕೊಂಡ್ರಲ್ವಾ? ಹಾಗಾದರೆ ಈಗ ಇತಿಹಾಸದ ಆಧಾರಗಳ ಬಗ್ಗೆ ಗಮನಿಸುವ. ಇತಿಹಾಸ ರಚಿಸುವವರನ್ನು ಏನಂತ ಕರೀತಾರೆ? ಇತಿಹಾಸ ರಚಿಸುವವರನ್ನು ಇತಿಹಾಸಕಾರರು ಅನ್ನುತ್ತಾರೆ. ಇತಿಹಾಸ ರಚಿಸುವವರನ್ನು ಇತಿಹಾಸಕಾರರು ಅಂತಾರೆ. ಅವರೇನು ಮಾಡ್ತಾರೆ ಅಂದರೆ, ಇತಿಹಾಸವನ್ನು ನಿರ್ದಿಷ್ಟವಾಗಿ ಮತ್ತು ಖಚಿತವಾಗಿ ಹೇಳಲು ಸಾಕ್ಷಿ ಆಧಾರಗಳನ್ನು ಬಳಸಿಕೊಳ್ಳುತ್ತಾರೆ. ಹಾಗಾದರೆ ಇತಿಹಾಸದ ಆಧಾರಗಳು ಯಾವುವು ಎಂಬ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಮೂಡಬಹುದು ಅಲ್ವಾ? ಇತಿಹಾಸದ ಆಧಾರಗಳಲ್ಲಿ ಪ್ರಮುಖವಾಗಿ 2 ವಿಧಗಳು: ಸಾಹಿತ್ಯ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು. ಇತಿಹಾಸದ ಆಧಾರಗಳಲ್ಲಿ ಪ್ರಮುಖವಾಗಿ 2 ವಿಧಗಳು: ಸಾಹಿತ್ಯ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು. ಹಾಗಾದರೆ ಸಾಹಿತ್ಯ ಎಂದರೇನು? ಸಾಹಿತ್ಯ ಅಂದರೆ ಬರವಣಿಗೆ ಅಥವಾ ಬಾಯಿಂದ ಬಾಯಿಗೆ ಹರಿದು ಬಂದ ಸಂಗತಿಗಳು ಅಥವಾ ಬಾಯಿಂದ ಬಾಯಿಗೆ ಹರಿದು ಬಂದ ಸಂಗತಿಗಳು. ಸಾಹಿತ್ಯ ಆಧಾರಗಳನ್ನು ಪುನಃ 2 ವಿಧಗಳಾಗಿ ಮಾಡಬಹುದು. ಒಂದನೇದು ಲಿಖಿತ ಸಾಹಿತ್ಯ, ಎರಡನೇದು ಮೌಖಿಕ ಸಾಹಿತ್ಯ. ಸಾಹಿತ್ಯ ಆಧಾರಗಳನ್ನು ಪುನಃ 2 ವಿಧಗಳಾಗಿ ಮಾಡಬಹುದು. ಅವುಗಳೆಂದರೇನು? ಒಂದು ಲಿಖಿತ ಸಾಹಿತ್ಯ, 2 ಮೌಖಿಕ ಸಾಹಿತ್ಯ. ಪುರಾತತ್ವ ಆಧಾರಗಳೆಂದರೆ ಮಾನವ ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ವಸ್ತುಗಳ ಅವಶೇಷಗಳು. ಪುರಾತತ್ವ ಆಧಾರಗಳೆಂದರೆ ಮಾನವ ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ಅವಶೇಷಗಳು. ಭೂಮಿಯ ಒಳಗೆ ಹುದುಗಿಕೊಂಡಿರುವ ಅವಶೇಷಗಳನ್ನು ಉತ್ಖನನದ ಮೂಲಕ ಹೊರತೆಗೆದು ಅಧ್ಯಯನ ಮಾಡುವುದು. ಪುರಾತತ್ವ ಆಧಾರಗಳಲ್ಲಿ ಮಡಕೆ ಚೂರುಗಳು, ನಾಣ್ಯಗಳು, ಶಾಸನಗಳು, ಸ್ಮಾರಕಗಳು, ಅವಶೇಷಗಳು ಮುಂತಾದವುಗಳೆಲ್ಲ ಒಳಪಡುತ್ತವೆ. ಪುರಾತತ್ವಾಧಾರಗಳಲ್ಲಿ ಮಡಕೆ ಚೂರುಗಳು, ನಾಣ್ಯಗಳು, ಶಾಸನಗಳು, ಸ್ಮಾರಕಗಳು, ಅವಶೇಷಗಳು ಮುಂತಾದವುಗಳೆಲ್ಲ ಒಳಪಡುತ್ತವೆ. ಹಾಗಾದರೆ ಈ ಚಿತ್ರದಲ್ಲಿ ಕಾಣಿಸುವುದು ಶ್ರೇಷ್ಠ ಲಿಖಿತ ಸಾಹಿತ್ಯವಾದ ಹಿಂದೂ ಧರ್ಮದ ರಾಮಾಯಣ ಸಾಹಿತ್ಯ. ಶ್ರೇಷ್ಠ ಹಿಂದೂ ಧರ್ಮದ ರಾಮಾಯಣದ ಸಾಹಿತ್ಯ. ನಂತರದ ಚಿತ್ರದಲ್ಲಿ ಕಾಣಿಸುವುದು ಮೌಖಿಕ ಸಾಹಿತ್ಯ. ನಂತರದ ಚಿತ್ರದಲ್ಲಿರುವಂಥದ್ದು ಮೌಖಿಕ ಸಾಹಿತ್ಯ. ಅಂದರೆ ಪುರಾತತ್ವ ಆಧಾರಗಳಾದ ನಾಣ್ಯಗಳು, ಮಡಕೆ ಚೂರುಗಳು, ಶಾಸನಗಳು, ಸ್ಮಾರಕಗಳನ್ನು ಕಾಣಬಹುದು. ಲಿಖಿತ ಸಾಹಿತ್ಯದಲ್ಲಿ
ದೇಶೀಯ ಸಾಹಿತ್ಯ, ವಿದೇಶೀಯ ಸಾಹಿತ್ಯ ಎಂದು ವಿಂಗಡಿಸಲಾಗುವುದು. ಲಿಖಿತ ಸಾಹಿತ್ಯದಲ್ಲಿ ದೇಶೀಯ ಸಾಹಿತ್ಯ, ವಿದೇಶೀಯ ಸಾಹಿತ್ಯ ಎಂದು ವಿಂಗಡಿಸಲಾಗುವುದು. ಹಾಗಾದರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಬಹುದು. ಉತ್ಖನನ ಅಂದರೆ ಏನು? ಮಾತಾಜಿ, ಉತ್ಖನನ ಅಂತ ಹೇಳಿದ್ರು, ಏನಿರ್ಬೋದು? ಉತ್ಖನನ ಅಂದರೆ ಮಾನವನ ಪ್ರಾಚೀನ ಅವಶೇಷ ಅಥವಾ ಪಳೆಯುಳಿಕೆಗಳನ್ನು ಹೊರತೆಗೆಯಲು ನಡೆಸುವ ವೈಜ್ಞಾನಿಕವಾದ ಭೂ ಅಗೆತ. ಇದಕ್ಕೆ ಚಾಕು ಮೊದಲಾದ ಮೊನಚಾದ ಸಾಧನಗಳನ್ನು ಬಳಸಿ ನಿಧಾನವಾಗಿ ಮಣ್ಣಿನ ಪದರಗಳನ್ನು ಸರಿಸ್ತಾರೆ. ಹೀಗೆ ಅಗೆಯುವಾಗ ಸಿಗುವಂತಹ ಮಡಕೆ ಚೂರು, ನಾಣ್ಯ, ಮಣಿ, ಹರಳು ಮುಂತಾದ ಅವಶೇಷಗಳನ್ನು ಹೊರತೆಗೆದು ಅಧ್ಯಯನಕ್ಕೆ ಒಳಪಡಿಸ್ತಾರೆ. ಈಗ ನಿಮಗೆ ಉತ್ಖನನ ಎಂಬ ಶಬ್ದದ ಸ್ಪಷ್ಟ ಪರಿಚಯ ಆಗಿರಬಹುದು ಅಂತ ಭಾವಿಸ್ತೇನೆ. ಇದು ದೇಶೀಯ ಸಾಹಿತ್ಯವಾದ ದಾಸ ಸಾಹಿತ್ಯ. ಇದು ವಿದೇಶೀಯ ಸಾಹಿತ್ಯವಾದ ಶೇಕ್ಸ್ಪಿಯರ್ ಬರೆದಂತಹ ಸಾಹಿತ್ಯ. ಮಕ್ಕಳೇ, ಕೆಲವೊಂದು ಯುರೋಪಿನ ಇತಿಹಾಸಕಾರರು ಭಾರತದ ಇತಿಹಾಸವನ್ನು ಪರಿಚಯಿಸಲು ಮುಂದಾಗ್ತಾರೆ. ಅವರಲ್ಲಿ ಹೆನ್ರಿಚ್ ರೋತ್, ಫಾದರ್ ಕಾರ್ಡಾಕ್ಸ್, ವಿಲಿಯಂ ಜೋನ್ಸ್, ಮ್ಯಾಕ್ಸ್ ಮುಲ್ಲರ್ ಮುಂತಾದವರು. 16ನೇ ಶತಮಾನದ ನಂತರ ಭಾರತಕ್ಕೆ ಬಂದ ಯುರೋಪಿಯನ್ನರಲ್ಲಿ ಕೆಲವು ಜೆಸುಟ್ ಪಾದ್ರಿಗಳು ಇದ್ದು, ಅವರೇನು ಮಾಡ್ತಾರೆ ಅಂದರೆ ಭಾರತೀಯರ ಜೀವನ ಕ್ರಮವನ್ನು ಅರ್ಥ ಮಾಡಿಕೊಳ್ಳಲು ವ್ಯವಸ್ಥಿತವಾದ ಅಧ್ಯಯನವನ್ನು ಮಾಡ್ತಾರೆ. ಹೆನ್ರಿಚ್ ರೋತ್ ಎಂಬಾತ 350 ವರ್ಷಗಳ ಹಿಂದೆಯೇ ಸಂಸ್ಕೃತ ವ್ಯಾಕರಣವನ್ನು ಲ್ಯಾಟಿನ್ ಭಾಷೆಗೆ ಬರೀತಾನೆ. 1 ಶತಮಾನ ಕಳೆದ ನಂತರ ಫಾದರ್ ಕಾರ್ಡಾಕ್ಸ್ ಎಂಬಾತ ಸಂಸ್ಕೃತ ಮತ್ತು ಯುರೋಪಿಯನ್ ಭಾಷೆಗಳ ನಡುವೆ ಸಂಬಂಧವಿದೆ ಎಂದು ಮೊದಲ ಬಾರಿಗೆ ಗುರುತಿಸ್ತಾನೆ. ಅದೇ ಹೊತ್ತಿಗೆ ಏನಾಗ್ತದೆ ಅಂದರೆ ಬ್ರಿಟಿಷರಿಗೆ ಬಂಗಾಳದ ದಿವಾನಿ ಹಕ್ಕು ಅಂದರೆ ಕಂದಾಯವನ್ನು ಸಂಗ್ರಹಿಸುವ ಹಕ್ಕು ಸಿಗ್ತದೆ. ಇದರಿಂದಾಗಿ ಅವರಿಗೆ ಭಾರತೀಯರೊಂದಿಗೆ ವ್ಯವಹಾರ ಮಾಡಲು ಅವಕಾಶ ಸಿಗ್ತದೆ. ಭಾರತೀಯರ ಇತಿಹಾಸ, ಸಂಪ್ರದಾಯ, ಆಚಾರ, ವಿಚಾರ, ನಂಬಿಕೆ, ಕಾನೂನುಗಳನ್ನು ಅರ್ಥ ಮಾಡಿಕೊಳ್ಳಲು ಮುಂದಾಗ್ತಾರೆ. ಅವರಲ್ಲಿ ಹಲವು ಆಡಳಿತಗಾರರು ಭಾರತದ ಸಾಹಿತ್ಯ ಸಂಸ್ಕೃತಿಯನ್ನು ಅರಿತುಕೊಳ್ಳಲು ಮುಂದಾಗ್ತಾರೆ. ಇದರ ಪರಿಣಾಮ ಏನಾಗ್ತದೆ? ಹಲವು ಸಾಹಿತ್ಯ ಕೃತಿಗಳು ಇಂಗ್ಲಿಷ್ ಭಾಷೆಗೆ ಅನುವಾದಗೊಳ್ತವೆ. ಉದಾಹರಣೆಗೆ ಹೇಳಬೇಕಂದ್ರೆ ಭಗವದ್ಗೀತೆ, ಮನುಸ್ಮೃತಿ, ಭಾರತೀಯ ಶಾಸ್ತ್ರ, ಇದನ್ನು ಇಂಗ್ಲಿಷ್ನಲ್ಲಿ ಇಂಡಾಲಜಿ ಅಂತ ಕರೀತಾರೆ. ಇದರ ಅಧ್ಯಯನ ಮಾಡಲು ಮಹತ್ವದ ಹೆಜ್ಜೆ ಇಟ್ಟವನೆಂದರೆ ಸರ್ ವಿಲಿಯಂ ಜೋನ್ಸ್. ಈತ ಬಹುಭಾಷಾ ಪಂಡಿತ. ಈತ ಭಾರತದ ಸಾಹಿತ್ಯಗಳಾದ ಗೀತಾ ಗೋವಿಂದ, ಮಾನವ ಧರ್ಮ, ಶಾಕುಂತಲ ಮೊದಲಾದವುಗಳನ್ನು ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡ್ತಾನೆ. ಮತ್ತೋರ್ವ ವ್ಯಕ್ತಿಯ ಹೆಸರನ್ನು ಹೇಳಿದ್ದೆ. ಯಾರವನು? ಅವನೇ ಮ್ಯಾಕ್ಸ್ ಮುಲ್ಲರ್. ಈತ ಒಬ್ಬ ಪೌರಾತ್ಯವಾದಿ. ಈತ ಜರ್ಮನ್ ದೇಶದವ. ಇವನು ಸೇಕ್ರೆಡ್ ಬುಕ್ ಆಫ್ ದಿ ಈಸ್ಟ್ ಹೆಸರಿನಲ್ಲಿ 50 ಸಂಪುಟಗಳನ್ನು ಇಂಗ್ಲಿಷಿಗೆ ತರ್ತಾನೆ. ಜೇಮ್ಸ್ ಮಿಲ್ ಎಂಬ ಸ್ಕಾಟ್ಲೆಂಡಿನ ಇತಿಹಾಸಕಾರ ಹಿಸ್ಟ್ರಿ ಆಫ್ ಇಂಡಿಯಾ ಹೆಸರಿನಲ್ಲಿ 6 ಸಂಪುಟಗಳ ಭಾರತದ ಇತಿಹಾಸವನ್ನು ರಚಿಸ್ತಾನೆ. ಈಗ ನಿಮ್ಮ ಮನಸ್ಸಿಗೆ ಬರಬಹುದು, ಪೌರಾತ್ಯವಾದಿ ಅಂದ್ರೇನು, ಯಾರದು ಅಂತ ಅಲ್ವಾ? ಪೌರಾತ್ಯವಾದಿ ಅಂದರೆ ಪೂರ್ವ ದೇಶಗಳ ಇತಿಹಾಸ, ಸಂಸ್ಕೃತಿ, ಆಧ್ಯಾತ್ಮ ಇವುಗಳ ಬಗ್ಗೆ ಒಲವುಳ್ಳ ಯುರೋಪಿನ ವಿದ್ವಾಂಸರು. ಪೌರಾತ್ಯವಾದಿ ಅಂದರೆ ಪೂರ್ವ ದೇಶಗಳ ಇತಿಹಾಸ, ಸಂಸ್ಕೃತಿ, ಆಧ್ಯಾತ್ಮ ಇವುಗಳ ಬಗ್ಗೆ ಒಲವುಳ್ಳ ಯುರೋಪಿನ ವಿದ್ವಾಂಸರು. ಅಬೆ ಡುಬಾಯ್ಸ್ ಎಂಬ ಫ್ರೆಂಚ್ ಮಿಷನರಿ ಶ್ರೀರಂಗಪಟ್ಟಣದ ಬಳಿ ಇರುವ ಗಾಂಜಾಂಗೆ ಬಂದು ನೆಲೆಸ್ತಾರೆ. ಸ್ಥಳೀಯ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ತಾರೆ. ಅಲ್ಲದೆ ಅವರು ಹಿಂದೂ ಮ್ಯಾನರ್ಸ್, ಕಸ್ಟಮ್ಸ್ ಆ್ಯಂಡ್ ಸೆರೆಮನೀಸ್ ಎಂಬ ಕೃತಿಗಳನ್ನು ರಚಿಸ್ತಾರೆ. ಇದರಲ್ಲಿ ಏನಿರ್ತದೆ ಅಂದರೆ ಭಾರತೀಯರ ಆಚಾರ, ವಿಚಾರ, ಹಬ್ಬ, ಹರಿದಿನಗಳು, ವರ್ಣಾಶ್ರಮ ವ್ಯವಸ್ಥೆ ಮೊದಲಾದ ಕುರಿತು ಬರೆದಿರ್ತಾರೆ. ಹೀಗೆ ಭಾರತದ ಚರಿತ್ರೆಯ ರಚನೆಗೆ ಬೇಕಾದ
ಆಧಾರಗಳನ್ನು ದಾಖಲಿಸುವಲ್ಲಿ, ಸಂಗ್ರಹಿಸುವಲ್ಲಿ ಯಶಸ್ವಿಯಾಗ್ತಾರೆ. ಹೀಗೆ ಭಾರತೀಯರ ಹೊಸ ಮಾದರಿಯ ಚರಿತ್ರೆಯನ್ನು ನೋಡುವ ಮತ್ತು ಕಟ್ಟುವ ಕ್ರಮವನ್ನು ತಿಳಿಸುವಲ್ಲಿ ಯಶಸ್ವಿಯಾಗ್ತಾರೆ. ಚಿತ್ರದಲ್ಲಿ ಕಾಣುವವರು ಮೊದಲನೆಯವರು ಹೆನ್ರಿಚ್ ರೋತ್, ಫಾದರ್ ಕಾರ್ಡಾಕ್ಸ್, ವಿಲಿಯಂ ಜೋನ್ಸ್, ಮ್ಯಾಕ್ಸ್ ಮುಲ್ಲರ್. ಹೆನ್ರಿಚ್ ರೋತ್, ಫಾದರ್ ಕಾರ್ಡಾಕ್ಸ್, ವಿಲಿಯಂ ಜೋನ್ಸ್, ಮ್ಯಾಕ್ಸ್ ಮುಲ್ಲರ್. ಮಕ್ಕಳೇ, ನಾವು ಈಗಾಗಲೇ ತಿಳ್ಕೊಂಡಂತಹ ವಿಷಯಗಳನ್ನು ನೆನಪಿಸಿಕೊಳ್ಳುವ. ಮೊದಲನೇದಾಗಿ ನಾವು ತಿಳ್ಕೊಂಡಂಥ ವಿಷಯ ಇತಿಹಾಸ ಅಂದ್ರೇನು. ಇತಿಹಾಸ ಅಂದರೆ ಈ ಹಿಂದೆ ನಡೆದು ಹೋದ ಘಟನೆಗಳನ್ನು, ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ. ಇತಿಹಾಸ ಅಂದರೆ ಈ ಹಿಂದೆ ನಡೆದು ಹೋದ ಘಟನೆಗಳನ್ನು, ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ. ಎರಡನೆಯದಾಗಿ ನಾವು ತಿಳ್ಕೊಂಡ ವಿಷಯ ಇತಿಹಾಸ ಏಕೆ ಬೇಕು. ಕೆಲವು ತತ್ವ ಆದರ್ಶಗಳನ್ನು, ರಾಜರುಗಳ ಶೌರ್ಯ, ಪರಾಕ್ರಮ, ಬಲಿದಾನಗಳನ್ನು ಮುಂದಿನ ಪೀಳಿಗೆಗೆ ತಿಳಿಸಲು ಇತಿಹಾಸ ಬೇಕು ಅಂತ ಗೊತ್ತಾಯ್ತಲ್ವಾ. ಇನ್ನೊಂದು ಇತಿಹಾಸದ ಆಧಾರಗಳು. ಇತಿಹಾಸದ ಆಧಾರಗಳಲ್ಲಿ ಸಾಹಿತ್ಯ ಮತ್ತು ಪುರಾತತ್ವ ಆಧಾರಗಳು. ಸಾಹಿತ್ಯ ಆಧಾರಗಳಲ್ಲಿ ಲಿಖಿತ ಸಾಹಿತ್ಯ, ಮೌಖಿಕ ಸಾಹಿತ್ಯ. ಪುನಃ ಲಿಖಿತ ಸಾಹಿತ್ಯದಲ್ಲಿ ದೇಶೀಯ ಸಾಹಿತ್ಯ, ವಿದೇಶಿಯ ಸಾಹಿತ್ಯ. ಮೌಖಿಕ ಸಾಹಿತ್ಯದಲ್ಲಿ ಜನಪದ ಗೀತೆ, ಲಾವಣಿ ಮುಂತಾದವುಗಳು, ಅಂದರೆ ಬಾಯಿಂದ ಬಾಯಿಗೆ ಹರಿದು ಬಂದಂತಹ ಸಂಗತಿಗಳು. ಪುರಾತತ್ವ ಆಧಾರಗಳಲ್ಲಿ ನಾಣ್ಯಗಳು, ಮಡಕೆಚೂರುಗಳು, ಶಾಸನಗಳು, ಸ್ಮಾರಕಗಳು. ಪುರಾತತ್ವ ಆಧಾರಗಳಲ್ಲಿ ನಾಣ್ಯಗಳು, ಮಡಕೆಚೂರುಗಳು, ಶಾಸನಗಳು, ಸ್ಮಾರಕಗಳು. ಇನ್ನೊಂದು ತಿಳ್ಕೊಂಡ ವಿಷಯ ನಾವು ಏನಂದರೆ, ಯುರೋಪಿಯನ್ ಇತಿಹಾಸಕಾರರಾದ ಹೆನ್ರಿಚ್ ರೋತ್, ಫಾದರ್ ಕಾರ್ಡಾಕ್ಸ್, ವಿಲಿಯಂ ಜೋನ್ಸ್, ಮ್ಯಾಕ್ಸ್ ಮುಲ್ಲರ್ ಇವರ ಪರಿಚಯ ಮಾಡಿಕೊಂಡ್ರೆ ಅಲ್ವಾ. ಮುಂದೆ ಚಟುವಟಿಕೆಗಳನ್ನು ಗಮನಿಸುವ. ಮಕ್ಕಳೇ, ಇಲ್ಲಿ ಕೆಲವೊಂದು ಚಟುವಟಿಕೆಗಳನ್ನು ನೀಡಿದ್ದೇನೆ. ತಮ್ಮ ಪುಸ್ತಕದಲ್ಲಿ ಅದನ್ನು ಬರ್ಕೊಳ್ಳಿ. ಮೊದಲನೇದಾಗಿ ಹೊಂದಿಸಿ ಬರೆಯಿರಿ. ಆ ಪಟ್ಟಿಯಲ್ಲಿ ಇತಿಹಾಸದ ಪಿತಾಮಹ, ಸಾಹಿತ್ಯ ಆಧಾರ, ದಿವಾನಿ ಹಕ್ಕು, ಪುರಾತತ್ವ ಆಧಾರ. ಆ ಪಟ್ಟಿಯಲ್ಲಿ ಇತಿಹಾಸದ ಪಿತಾಮಹ, ಸಾಹಿತ್ಯ ಆಧಾರ, ದಿವಾನಿ ಹಕ್ಕು, ಪುರಾತತ್ವ ಆಧಾರ. ಬಾ ಪಟ್ಟಿಯಲ್ಲಿ ಭಗವದ್ಗೀತೆ, ಹೆರೋಡೋಟಸ್, ಸ್ಮಾರಕಗಳು, ತೆರಿಗೆ ಸಂಗ್ರಹಿಸುವ ಅಧಿಕಾರ. ಬಾ ಪಟ್ಟಿಯಲ್ಲೇನೋ ಭಗವದ್ಗೀತೆ, ಹೆರೋಡೋಟಸ್, ಸ್ಮಾರಕಗಳು, ತೆರಿಗೆ ಸಂಗ್ರಹಿಸುವ ಅಧಿಕಾರ. ಇನ್ನೊಂದು ಚಟುವಟಿಕೆ, ಈಗಾಗಲೇ ನೀವು ಅಬೆ ಡುಬಾಯಿಸ್ ಬಗ್ಗೆ ನಾನು ನಿಮಗೆ ತಿಳಿಸಿದ್ದೆ ಅಲ್ವಾ. ಅಬೆ ಡುಬಾಯಿಸ್ ಕುರಿತು 5-6 ವಾಕ್ಯಗಳ ಟಿಪ್ಪಣಿ ಬರೆಯಲಿಕ್ಕೆ. ಅಬೆ ಡುಬಾಯಿಸ್ ಕುರಿತು 5-6 ವಾಕ್ಯಗಳ ಟಿಪ್ಪಣಿ ಬರೆಯಿರಿ.